ಐಟಿ ದಾಳಿ ಬಳಿಕ ನಡೆದಂತಹ ಬೆಳವಣಿಗೆಗಳು 4,70,00,000 ಒಟ್ಟಾರೆ 6 ಕೋಟಿ ಹಣದಲ್ಲಿ 4,07,00,000 ಅಮೌಂಟ್, ಅದು 2,000 ರೂಪಾಯಿಗಳ ಹೊಸ ದುಡ್ಡು ಸಿಕ್ಕಿರೋದು. ಇದ್ರ ಬಗ್ಗೆ ಮತ್ತಷ್ಟು ಬೆಳವಣಿಗೆ ಪಡ್ಕೋತಾ ಇದೆ. ಇದು ಸಿಎಂ ಹಾಗೂ ಸಚಿವ ಮಹದೇವಪ್ಪನವರ ಆಪ್ತರ ಮನೆಯಲ್ಲಿ ಸಿಕ್ಕಂತಹ ದುಡ್ಡಿದು. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ಮುರಳೀಧರ್ ಎಗೈನ್ ನನ್ನ ಜೊತೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಬ್ಯಾಕ್ ಮುರಳೀಧರ್. ನೀವಾಗಲೇ ಹೇಳ್ತಿದ್ರಿ ಬೇರೆ ಬೇರೆ ಉನ್ನತ ಮಟ್ಟದ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಆ ಉನ್ನತ ಮಟ್ಟದವರು ಬರೀ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿದ್ದಾರೋ ಅಥವಾ ನೆರೆ ರಾಜ್ಯದವರು ಕೂಡ ಇದ್ದಾರೋ? ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಥವಾ ಅನುಮಾನಗಳು ಕಾಡ್ತಾ ಇದೆಯಾ? ಹರೀಶ್, ಅದ್ರ ಬಗ್ಗೆ ಇನ್ನೂ ಸಹ ಸ್ಪಷ್ಟತೆಗಳು ಸಿಗ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ರಾಜ್ಯದವರು ಸಹ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಬರ್ತಾ ಇರೋಂಥದ್ದು. ಆದ್ರೆ ಅದನ್ನ ಯಾರು ಸಹ ಅಲ್ಲಗೆಳೆಯುವಂತಿಲ್ಲ. ಯಾಕೆಂದ್ರೆ ಈ ಘಟನೆಗಳೇನಿದಾವೆ, ಈ ಘಟನೆಗಳು ಜೊತೆಗೆ ಹಣಗಳನ್ನ ಎಕ್ಸ್ಚೇಂಜ್ ಮಾಡಿರೋಂಥದ್ದು, ಜೊತೆಗೆ ತಮಿಳ್ನಾಡಿಗೆ ಹೋಗಿರೋಂಥದ್ದು, ಅಲ್ಲಿಂದ ವಾಪಸ್ ತಂದಿರೋದು, ಇದೆಲ್ಲದನ್ನು ಸಹ ಗಮನಿಸಿದ ಸಂದರ್ಭದಲ್ಲಿ ಇಲ್ಲಿ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಕಡೆ ಅಧಿಕಾರಿಗಳು ಸಹ ಇದಕ್ಕೆ ಸಾಥನ್ನ ಕೊಟ್ಟಿರ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿರುವಂಥದ್ದು. ಇದನ್ನೆಲ್ಲ ಸಹ ಗಮನಿಸ್ತಾ ಹೋದ್ರೆ ಅಧಿಕಾರಿಗಳ ಮೇಲೆ ನೆಕ್ಸ್ಟ್ ಮುಂದಿನ ಹಂತದ, ಅಂದ್ರೆ ಈಗ ಮೊದಲ ಹಂತದವಾಗಿ ಇವರು ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಅವ್ರ ಮನೆಗಳ ಮೇಲೆ ಮತ್ತು ಅವರ ಸಂಗಡಿಗರೇನಿದ್ರು ಅವ್ರ ಮನೆಗಳ ಮೇಲೆ ದಾಳಿ ನಡೆಸಿರುವಂತದ್ದು. ದಾಳಿ ನಡೆಸಿದ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆಗಳು, ಮಹತ್ವದಾದಂತ ಏನು ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿರುವಂತದ್ದು. ಜೊತೆಗೆ ಒಂದು ಮಾಹಿತಿ ಪ್ರಕಾರ ಚಕ್ರವರ್ತಿ ಅನ್ನೋರು, ಅಂದ್ರೆ ಕಣ್ಣನ್ ಬೋರ್ವೆಲ್ಸ್ ಅಂತ ಏನೋ ಮಾಲೀಕರಿದ್ದಾರೆ, ಅವರು ಅವರ ಬ್ಲಾಕ್ ಮನಿಯನ್ನು ಎಲ್ಲಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೈರಿಯಲ್ಲಿ ಬರೆದಿದ್ರು ಅನ್ನೋದ್ರ ಬಗ್ಗೆನೂ ಸಹ ಒಂದಿಷ್ಟು ಮಾಹಿತಿ ಇತ್ತು. ಐಟಿ ಅಧಿಕಾರಿಗಳು ದಾಳಿ ನಡೆದ ಸಂದರ್ಭದಲ್ಲಿ ಆ ಡೈರಿಯನ್ನು ವಶಕ್ಕೆ ತೆಗೆದುಕೊಳ್ತಾರೆ. ಅದರ ಮಾಹಿತಿಯನ್ನು ಆಧರಿಸಿ ದಾಳಿಯನ್ನು ನಡೆಸಿರುವಂತದ್ದು ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಇದೆ. ಇದನ್ನೆಲ್ಲ ಸಹ ಗಮನಿಸ್ತಾ ಹೋದಾಗ ಆ ಡೈರಿಯಲ್ಲಿ ಕೇವಲ ಬ್ಲಾಕ್ ಮನಿಯನ್ನು ಇಟ್ಟಿರೋಂತ ಅಷ್ಟೇ ಮಾಹಿತಿ ಇತ್ತ, ಇಲ್ಲ ಕೆಲವು ಅಧಿಕಾರಿಗಳ ಹೆಸರು ಇರ್ಬೋದು, ಜೊತೆಗೆ ಕೆಲವು ಡೀಲರ್ಗಳೇನಿರ್ತಾರೆ ಡೀಲರ್ಗಳ ಹೆಸರು ಇರ್ಬೋದು, ಬ್ಯಾಂಕ್ ಮ್ಯಾನೇಜರ್ಗಳ ಹೆಸರು ಇರ್ಬೋದು, ಇದೆಲ್ಲರೂ ಸಹ ಇರ್ಬೋದು ಅನ್ನೋ ಅನುಮಾನಗಳು ಸಹ ಇದಾವೆ. ಇನ್ನು ಮುಂದಿನ ಹಂತದಲ್ಲಿ ಮೊದಲ ಹಂತ ಮುಗಿದೋಗಿದೆ ಈಗ. ಅಂದ್ರೆ 48 ಗಂಟೆಗಳ ಕಾಲ ನಿರಂತರವಾಗಿ ಕಾರ್ಯಾಚರಣೆ ಮಾಡಿರುವಂತದ್ದು, ಶೋಧವಾಗಿ ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ನಿರಂತರವಾಗಿ ಬೇರೆ ಬೇರೆ ರೀತಿ ಏನಾದ್ರೂ ಮಜಲುಗಳು ಪಡೆದುಕೊಳ್ತಾ ಹೋಗುತ್ತಾ, ಇವತ್ತು ವಿಧಾನಮಂಡಲ ಅಧಿವೇಶನದಲ್ಲಿ ಯಾವ ರೀತಿ ಇದ್ರ ಪರಿಣಾಮ ಬೀರುತ್ತೆ ಅನ್ನೋದು ಸಹ ಕಾದ್ ನೋಡ್ಬೇಕಾಗತ್ತೆ. ಹರೀಶ್, ಜನಸಾಮಾನ್ಯರು ಅಂದ್ರೆ ಕಷ್ಟಪಡ್ತಿರೋರು ಕಷ್ಟ ಪಡ್ತಾ ಇರ್ಲಿ, ಇನ್ಯಾರು ಕಾಳ ಧನಿಕರು ಮಜಾ ಮಾಡೋರು ಮಜಾ ಮಾಡ್ತಿರ್ಲಿ ಅನ್ನೋ ಹಾಗಾಗೋಗಿದೆ. ಬಟ್ ಸ್ಟಿಲ್ ಈ ದುಡ್ಡು ಸಿಕ್ತಲ್ಲ, ಅಂದ್ರೆ ಹಳೆ ನೋಟ್ಗಳು ಒಂದಷ್ಟು ಕೋಟಿ, ಹೊಸ ನೋಟ್ಗಳು ಒಂದಷ್ಟು ಕೋಟಿ. ಅವ್ರ ಮನೆ ರೇಡ್ ಆದಾಗ ಸತತ 18 ಗಂಟೆಗಳ ಕಾಲ ಶೋಧ ಕಾರ್ಯ ಮಾಡಿದ್ದಾರೆ. ಇದೆಲ್ಲ ಒಂದೇ ಕಡೆ ಸಿಕ್ಕಿದ್ದ, ಅಂದ್ರೆ ಹಾಸಿಗೆ ಕೆಳಗಡೆ ಇತ್ತು ಲಾಕರ್ ಅಂತ ಏನು ಮಾತಾಡ್ತಿದ್ದೀವಿ, ಅಲ್ಲೇ ಸಿಕ್ಕಿದ್ದ ಅಥವಾ ಬೇರೆ ಬೇರೆ ಕಡೆ ಹೊಸ ನೋಟಪ್ಪ ಅಂತ ಬೇರೆ ಬೇರೆ ಕಡೆ ಎತ್ತಿಟ್ಟಿದ್ದ ಅದು? ಹರೀಶ್, ಈಗಿನ ಮಾಹಿತಿ ಪ್ರಕಾರ ಒಂದು ಕಡೆ ಸಿಕ್ಕಿತ್ತು ಮತ್ತೆ ಇನ್ನೊಂದು ಕಡೆಯಿಂದ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇದೆ. ಅದನ್ನೆಲ್ಲ ಒಂದೇ ಕಡೆ ಕ್ರೋಢೀಕರಿಸಿ ಅದನ್ನ ಲೆಕ್ಕ ಹಾಕ್ತಾ ಇದ್ರು. ಅಂದ್ರೆ ಅದು ಎಷ್ಟಿದೆ, ಏನಾಗಿದೆ, ಜೊತೆಗೆ 7 ಕೆಜಿ ಚಿನ್ನ ಇತ್ತು ಮತ್ತು ಇನ್ನು ಉಳಿದ 7 ಕೆಜಿ ಚಿನ್ನಾಭರಣಗಳಿತ್ತು ಅಂತ ಅನ್ನೋದ್ರ ಬಗ್ಗೆ ಸಹ ಮಾಹಿತಿ ಇತ್ತು. ಇದನ್ನೆಲ್ಲ ಸಹ ಫೈನಲ್ ಆಗಿ ಇನ್ನು ಅಂದ್ರೆ ಐಟಿ ಅಧಿಕಾರಿಗಳು ನಿನ್ನೆ ಈ ಘಟನೆ ಆಯ್ತು, ಘಟನೆ ಆದ ಬಳಿಕ ಶೋಧ ಆಯ್ತು, ಶೋಧ ಬಳಿಕ ಇನ್ನು ಅಧಿಕಾರಿಗಳು ಮುಂದಿನ ಹಂತದಲ್ಲಿ ವಿಚಾರಣೆಯನ್ನು ನಡೆಸ್ತಾರೆ. ಮುಂದಿನ ಹಂತಗಳಲ್ಲಿ ಯಾರ್ಯಾರ ಮನೆಯಲ್ಲಿ ಎಷ್ಟೆಷ್ಟಿತ್ತು ಮತ್ತು 500 ರಿಂದ 600 ಕೋಟಿಯಷ್ಟು ಒಬ್ಬೊಬ್ರು ಮನೆಯಲ್ಲಿ ಅಂದ್ರೆ ದಾಖಲೆಗಳು, ಆಸ್ತಿಯ ದಾಖಲೆಗಳು ಸಿಕ್ಕಿದಾವೆ ಅನ್ನೋದ್ರ ಬಗ್ಗೆ ಸಹ ಮಾಹಿತಿ ಸಿಗ್ತಾ ಇರುವಂತದ್ದು. ಅದ್ರಲ್ಲಿ ಯಾರು ಎಷ್ಟನ್ನ ಆದಾಯಕ್ಕೆ ಮೀರಿ ಆಸ್ತಿಯನ್ನ ಮಾಡ್ಕೊಂಡಿದ್ದಾರೆ, ಅವರ ಆದಾಯ ಎಷ್ಟು ಅನ್ನೋದ್ರ ಬಗ್ಗೆ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಕ್ಲಾರಿಫೈ ಮಾಡಿದ ನಂತರ ಅಷ್ಟೇ ಸ್ಪಷ್ಟವಾಗಿ ಅಂದ್ರೆ ಚಿಕ್ಕರಾಯಪ್ಪ ಅವ್ರ ಮನೆಯಲ್ಲಿ ಒಂದಿಷ್ಟಿತ್ತು, ಜೊತೆಗೆ ಜಯಚಂದ್ರ ಅವ್ರ ಮನೆಯಲ್ಲಿ ಇಷ್ಟಿತ್ತು, ಚಕ್ರವರ್ತಿ ಅವ್ರ ಮನೆಯಲ್ಲಿ ಇಷ್ಟಿತ್ತು, ಚಂದ್ರಕಾಂತ್ ಅವ್ರ ಮನೆಯಲ್ಲಿ ಇಷ್ಟಿತ್ತು ಅಂತ ಹೇಳಿ ಒಂದು ಸ್ಪಷ್ಟ ಚಿತ್ರಣಗಳು ಹೊರಬರುವಂತದ್ದು. ಹರೀಶ್, ಪ್ಲಸ್ ಬ್ಯಾಂಕ್ ಲಾಕರ್ಗಿನ್ನೂ ಅವ್ರು ಕೈ ಹಾಕಿಲ್ಲ. ಅವ್ರವ್ರ ಬ್ಯಾಂಕ್ ಲಾಕರ್ಗಳು, ಬ್ಯಾಂಕ್ ಅಕೌಂಟ್ ಬುಕ್ಗಳು, ಪ್ಲಸ್ ಅವರ ರಿಲೇಟಿವ್ಸ್ಗಳು ಕೂಡ ಈ ಸಮಸ್ಯೆ ಎದುರಿಸಬೇಕಾಗುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಐಟಿ ಅಧಿಕಾರಿಗಳು ಅಲ್ಲೂ ಕಣ್ಣಿಟ್ಟಿರ್ತಾರೆ ಈಗ. ಖಂಡಿತವಾಗಿ ಹರೀಶ್, ಏನಂದ್ರೆ ಇದು ಈಗ ಚಿಕ್ಕರಾಯಪ್ಪ ಅವ್ರ ಮನೆ ಮೇಲೆ ಟಾರ್ಗೆಟ್ ಮಾಡಿದ ಸಂದರ್ಭದಲ್ಲಿ ಜೊತೆಗೆ ಅವರ ಜೊತೆಯಲ್ಲಿ ತುಂಬಾ ಕ್ಲೋಸ್ ಆಗಿದ್ದಂತವ್ರು ಜಯಚಂದ್ರ ಅವರ ಜೊತೆಯಲ್ಲಿ ಕ್ಲೋಸ್ ಆಗಿದ್ದಂತವ್ರು ನಜೀರ್, ಅಬ್ರಾಹಂ ಮತ್ತು ಚಕ್ರವರ್ತಿ, ಚಂದ್ರಕಾಂತ್, ಇಂಥ ಹೆಸರುಗಳೆಲ್ಲ ಕೇಳ್ಬಂದಿತ್ತು. ಈಗ ಇಂಥ ಹೆಸರು ಎಲ್ಲ ಕೇಳ್ಬಂದಾಗ ಒಂದು ಕಡೆಯಿಂದ ಅಂದ್ರೆ ಈಗ ಚಿಕ್ಕರಾಯಪ್ಪ ಅವ್ರ ಮನೆ ಮೇಲೆ ರೇಡ್ ಮಾಡಿದ ತಕ್ಷಣ ಜಯಚಂದ್ರ ಅವ್ರು ಬಚಾವಾಗುವಂತ ಪ್ಲಾನ್ ಅನ್ನ ಮಾಡ್ಬೋದು, ಚಂದ್ರಕಾಂತ್ ಅವ್ರು ಬಚಾವಾಗೋ ಪ್ಲಾನ್ ಅನ್ನ ಮಾಡ್ಬೋದು. ಇದನ್ನೆಲ್ಲ ಸಹ ಐಟಿ ಅಧಿಕಾರಿಗಳು ಮನಗಂಡಿದ್ರು. ಸಂಪೂರ್ಣವಾಗಿ ಒಂದೇ ಗ್ಯಾಂಗ್ ಅನ್ನ ಒಂದೇ ಸತಿ
ಟಾರ್ಗೆಟ್ ಮಾಡಿ ಹೊಡಿಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡಿದ್ರು ಅನ್ಸುತ್ತೆ ಐಟಿ ಅಧಿಕಾರಿಗಳು. ಏಕಕಾಲದಲ್ಲಿ ಯಾವಾಗ ಚಿಕ್ಕರಾಯಪ್ಪ ಅವರ ಮನೆಯ ಮೇಲೆ ದಾಳಿ ನಡೀತು ಅದೇ ಸಂದರ್ಭದಲ್ಲಿ ಚಕ್ರವರ್ತಿ, ಜಯಚಂದ್ರ, ಚಂದ್ರಕಾಂತ್, ನಜೀರ್, ಅಬ್ರಾಮ್ ಇವರೆಲ್ಲ ಅಂದ್ರೆ ಒಂದೇ ಆರ್ಗನೈಸ್ಡ್ ಆಗಿ ಒಂದು ಗುಂಪೇನಿತ್ತು, ಆ ಗುಂಪಿನ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ದಾಳಿಯನ್ನ ಮಾಡೋ ಸಂದರ್ಭದಲ್ಲಿ ಯಾರ ಮಾಹಿತಿಯು ಇನ್ನೊಬ್ರು ಕಡೆ ಸೋರಿಕೆ ಆಗಬಾರ್ದು ಅನ್ನೋದು ಬಗ್ಗೆ ಐಟಿ ಅಧಿಕಾರಿಗಳು ಸ್ಪಷ್ಟ ಇತ್ತು ಅನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ದಾಳಿಯನ್ನ ನಡೆಸಿದರೆ ಇನ್ನಷ್ಟು ಅಂದ್ರೆ ನೀವು ಈಗಾಗಲೇ ಹೇಳಿದಂತೆ ಬ್ಯಾಂಕ್ ಲಾಕರ್ ಗಳೇನಿತ್ತು, ಜೊತೆಗೆ ಪಾಸ್ಬುಕ್ ಅಕೌಂಟ್ ಗಳೇನಿತ್ತು ಅದನ್ನೆಲ್ಲ ಸಹ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ 4.7 ಕೋಟಿ ಹಣ ಇತ್ತು, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಅನ್ನ ಮಾಡ್ತಾ ಇರುವಂತದ್ದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮುರಳೀಧರ್. ಈ ಕ್ಷಣದ ಎಲ್ಲ ಮಾಹಿತಿಗಾಗಿ ಮತ್ತಷ್ಟು ಮಾಹಿತಿಗೆ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಮೀನ್ವಾಯಿಲ್ ಬೆಂಗಳೂರು ಮತ್ತು ದಾವಣಗೆರೆ ಎರಡೂ ಭಾಗದಿಂದ ನನ್ನ ಸಹೋದ್ಯೋಗಿಗಳು ATM ಮುಂಭಾಗದಿಂದ ನೇರ ಸಂಪರ್ಕಕ್ಕೆ ಬರ್ತಿದ್ದಾರೆ. ಬೆಂಗಳೂರಿನಿಂದ ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ದಳವೆ. ಶ್ರೀನಿವಾಸ್ ನಮಸ್ಕಾರ. ಇನ್ನು ದಾವಣಗೆರೆಯಿಂದ ನನ್ನ ಸಹೋದ್ಯೋಗಿ ಕಿರಣ್ ATM ಮುಂಭಾಗದಿಂದ ಲೈವ್ ಬಂದಿದ್ದಾರೆ. ಕಿರಣ್ ನಮಸ್ಕಾರ. ನಾನು ಫಸ್ಟ್ ಶ್ರೀನಿವಾಸ್ ದಳವೆಗೆ ಹೋಗಿ ಬರ್ತೀನಿ. ಬೆಂಗಳೂರಿನ ವಾತಾವರಣ ನಿನ್ನೆ ಮೊನ್ನೆ ಪ್ರತಿನಿತ್ಯ ನಾವು ನಿಮ್ಮ ಜೊತೆ ಮಾತಾಡ್ತಿದ್ದೀವಿ, ದಿನದಿಂದ ದಿನಕ್ಕೆ ಸುಧಾರಿಸ್ತಾ ಇದೆಯಾ ಇಲ್ಲ ಜನರ ಪರದಾಟ ಹಾಗೆ ಮುಂದುವರಿತಾ ಇದೆಯಾ? ಹರೀಶ್, ಖಂಡಿತವಾಗ್ಲೂ ಜನರ ಪರದಾಟ ಮುಂದುವರಿದೆ ಅಂತಾನೆ ಹೇಳ್ಬೋದು. ವಿಪರ್ಯಾಸ ಅಂದ್ರೆ CM ಆಪ್ತರು ಅಂತ ಮತ್ತೆ ಸಚಿವರ ಆಪ್ತರು ಅಂತ ಏನ್ ಹೇಳಿಸ್ಕೊತಾರೆ, ಅಧಿಕಾರಿಗಳ ಬಳಿ ಕೋಟಿ ಕೋಟಿ ಹಣ ಹೊಸ ನೋಟ್ಗಳು ಪತ್ತೆ ಆಗ್ತವೆ, ಆದ್ರೆ ಸಾರ್ವಜನಿಕರು ಮಾತ್ರ ಸರದಿ ಸಾಲಲ್ಲಿ ನಿಂತು ದಿನ ಪರದಾಡುವಂತಹ ಪರಿಸ್ಥಿತಿ ನೀವು ನೋಡ್ಬೋದು. ಇವತ್ತು ಕೂಡ ATM ನ ಮುಂದೆ ಹನುಮನ ಬಾಲದಂತೆ ಕ್ಯೂ ನಿಂತಿರುವಂತದ್ದು. ಇನ್ನೊಂದು ಹರೀಶ್, ನಿನ್ನೆ ಸಂಜೆಯಿಂದ ಏನು ತಮಿಳುನಾಡಿನಲ್ಲಿರುವಂತಹ ಒಂದು ಸೈಕ್ಲೋನ್ ಬೆಂಗಳೂರಿಗೂ ಎಫೆಕ್ಟ್ ಆಗಿ ಜಿಟಿ ಜಿಟಿ ಮಳೆ ಸುರಿಯುವಂತದ್ದು, ಅದರಲ್ಲೂ ಕೂಡ ಹಣದ ಅವಶ್ಯಕತೆ ಇರೋದ್ರಿಂದ ಸರದಿ ಸಾಲಲ್ಲಿ ನಿಂತು ಜನರು 2,000ಕ್ಕಾಗಿ ಕ್ಯೂ ನಿಂತಿರುವಂತದ್ದು. ಸೊ ಬೆಳಗ್ಗೆಯಿಂದನೇ ಈ ಕ್ಯೂ ಇರುವಂತದ್ದು. ಸೊ ಸಹಜವಾಗಿಯೇ ನಾನು ಈಗಾಗಲೇ ಹೇಳಿದಾಗೆ ಅಧಿಕಾರಿಗಳ ಮನೆಯಲ್ಲಿ ಕೋಟಿ ಕೋಟಿಗಳಷ್ಟು ಹಣ ಸಿಗ್ತಾ ಇದೆ, ಆದ್ರೆ 2,000ಕ್ಕಾಗಿ ಜನರು ಇಲ್ಲಿ ಪರದಾಡ್ತಿದ್ದಾರೆ. ಬಹುಶಃ ಅವ್ರನ್ನ ಕೇಳದೆ ಅನ್ಸುತ್ತೆ ಏನಂತ ಅನ್ಸುತ್ತೆ ಅನ್ನೋದು. ಸರ್, ATMಗೋಸ್ಕರ ಕ್ಯೂ ನಿಂತಿದ್ದೀರಾ, ಅಧಿಕಾರಿಗಳ ಮನೆಗಳಲ್ಲಿ ಕೋಟಿ ಕೋಟಿ ಹಣ ಹೊಸ ನೋಟ್ಗಳು ಪತ್ತೆ ಆಗ್ತಿದ್ದಾವೆ, ಏನಂತ ಅನ್ಸುತ್ತೆ? ನೀವು ಇಲ್ಲಿ ಕ್ಯೂ ಅಲ್ಲಿ ನಿಂತು ಸಾಯ್ತಾ ಇದ್ದೀರಾ, ಅಲ್ಲಿ ಕೋಟಿ ಕೋಟಿ ಸಿಗುತ್ತೆ, ಏನನ್ಸುತ್ತೆ ಸರ್? ಹೆಂಗ್ ಬಂದಿದೆ ಅಂತ ನೋಟು, ಅದೇ ಇದು ವಿಪರ್ಯಾಸ ಯಾವ ತರ ಬಂದಿದೆ ಅಂತ. ಇದು ಕೋಆಪರೇಟಿವ್ ಬ್ಯಾಂಕ್ ಇಂದ ಬಂದಿದೆಯಾ ಅಥವಾ ಯಾವ ತರ ಬಂದಿದೆ, ಅಷ್ಟೊಂದು ದುಡ್ಡು ಹೆಂಗ್ ಬಂದಿದೆ ಅಂತ. ಇದು ಬ್ಯಾಂಕ್ ನಲ್ಲಿ ಹೋದ್ರೆ ಒಂದು 4,000 ರೂಪಾಯಿ ಕೊಡಕ್ಕೂ ಅವರು ಹಿಂದುಳಿತಾರೆ. ಈ ನೋಟುಗಳಲ್ಲಿ ಯಾವ ತರ ಬಂದಿದೆ ಅದನ್ನ ತನಿಖೆ ಮಾಡ್ಬೇಕು. ಅದನ್ನ ನಿಮ್ಗೆ ಎಷ್ಟು ಕಷ್ಟ ಆಗಿದೆ ಸರ್ ಇಷ್ಟು ಕ್ಯೂ ನಿಂತ್ಕೊಳ್ಬೇಕು? ಎಷ್ಟು ಗಂಟೆ ನಾವು ನಿಂತ್ಕೊಂತ ಇದೀವಿ ಇಲ್ಲಿ, ಒಂದು ಅರ್ಧ ಗಂಟೆನೇ ನಿಂತ್ಕೊಂಡಿದೀವಿ. ಎಷ್ಟೊಂದು ಜನ ನಿಂತ್ಕೊಂಡಿದ್ದಾರೆ ಇಲ್ಲಿ. ಹಂಗಾಗಿ ಯಾವ ತರ ಬಂದಿದೆ ದುಡ್ಡು ಅದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಸರ್ ಹೇಳಿ ಸರ್, ನಿಮ್ಗೆ ಎಷ್ಟು ಸಮಸ್ಯೆ ಆಗಿದೆ ಸರ್? ಯಾವ ರೀತಿ ಕಷ್ಟ ಆಗ್ತಾ ಇದೆ ದುಡ್ಡು ಸಿಗದೆ ನಿಮ್ಗೆ? ಸಮಸ್ಯೆ ಅಂದ್ರೆ ಈಗ ನಾವು ಮದುವೆ ಮುಂಜಿಗೆ ಮತ್ತೆ ಬೇರೆ ಮನೆಗಳ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಬರೀ 2,000 ರೂಪಾಯಿ ಕೊಡ್ತೀವಿ, 4,000 ರೂಪಾಯಿ ಕೊಡ್ತೀವಿ ಬ್ಯಾಂಕಿಲ್ ಅಂತಾರೆ. ಈ ಒಂದು ಅಡಿಗೆರ್ ಕೊಡ್ಬೇಕಾದ್ರೆ ನಾವು ಅವ್ರಿಗೆ ಲೇಬರ್ ಕೊಡ್ಬೇಕಾದ್ರೆ 20-25 ರೂಪಾಯಿ ಲೇಬರ್ ಕೇಳ್ತಾರೆ. ಚೌಟ್ರಿಗೆ ಇಲ್ಲಾಂದ್ರೆ 1 ಲಕ್ಷ ರೂಪಾಯಿ ಕೇಳ್ತಾರೆ. ಇಲ್ಲಿ ಬಂದ ಬರೀ 4,000 ರೂಪಾಯಿ ತಗೊಳ್ಳಿ, ತಿಂಗಳು ವಾರಕ್ಕೆ 24,000 ರೂಪಾಯಿ ತಗೊಳ್ಳಿ ಅಂತ ಹೇಳಿದ್ರು. ಆ 24,000 ರೂಪಾಯಿ ಏನಿಲ್ಲ, ಹೋದಾಗ ಇಲ್ಲ ನಾವು ಅದು ನಿಲ್ಸ್ಬಿಟ್ಟು ಈಗ 2,000 ತಗೊಳ್ಳಿ, 4,000 ತಗೊಳ್ಳಿ. ಒಟ್ಟು ಖಂಡಿತ ಸಮಸ್ಯೆ ಆಗಿದೆ. ಹರೀಶ್, ಇದು ಸಾರ್ವಜನಿಕರು ಹೇಳುವಂತದ್ದು. ಖಂಡಿತವಾಗ್ಲೂ ಅವರಿಗೆ ಸಮಸ್ಯೆ ಆಗಿದೆ. ಕ್ಯೂ ನಿಂತು 2,000ಗಾಗಿ ಕ್ಯೂ ನಿಂತಿರುವಂತದ್ದು, ಅಲ್ಲಿ ನೋಡಿದ್ರೆ ಅಧಿಕಾರಿಗಳ ಮನೆಯಲ್ಲಿ ಏನಾದ್ರೂ ಕೂಡ ಜನರು ಕಷ್ಟ ಅನುಭವಿಸ್ತಾ ಇರುವಂತದ್ದು ನಿಜ ಅಂತ ಹೇಳ್ಬೋದು. ಒಂದೊಂದು ಕೋಪ ರೋಷ ಏನಪ್ಪಾ ಅಂದ್ರೆ, ಇನ್ಯಾರ್ದೋ ಪ್ರಭಾವಿ ಮನೆಗಳಲ್ಲಿ ಕೋಟಿ ಕೋಟಿ ಹೊಸ ನೋಟ್ ಸಿಗುತ್ತೆ, ನಾವು ಜೀವನ ಮಾಡೋಕ್ಕೆ ಇಲ್ಲಿ ನೋಟ್ಗಳ ಲಭ್ಯತೆ ಇಲ್ಲ ಅನ್ನೋದು. ನೇರವಾಗಿ ದಾವಣಗೆರೆಗೆ ಹೋಗ್ತಿದ್ದೀನಿ. ನನ್ನ ಸಹೋದ್ಯೋಗಿ ಕಿರಣ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಕಿರಣ್. ದಾವಣಗೆರೆಯ ಜನ ನಿನ್ನೆಯಿಂದ ನಡೆದಂತಹ ಈ ಕೋಟಿ ಕೋಟಿ ಹಣ ಏನಿತ್ತು, ಅಕ್ರಮವಾಗಿ ಸಂಪಾದನೆ ಅಥವಾ ಅಕ್ರಮವಾಗಿ ಕೂಡಿಟ್ಟ ಹಣ, ಅದನ್ನ ನೋಡಿದ ಮೇಲೆ ಜನ ಏನ್ ಹೇಳ್ತಾರೆ ಈಗ? ಖಂಡಿತ ಹರೀಶ್, ಯಾಕಂದ್ರೆ ನಮ್ಮ ಹಣ ಬಿಡಿಸ್ಕೊಳ್ಳೋಕ್ಕೆ ನಾವು ಬ್ಯಾಂಕ್ನಲ್ಲಿ ಮತ್ತು ATMಗಳಲ್ಲಿ ಗಂಟೆಗಟ್ಟಲೆ ಕಾಯಬೇಕನ್ನೋಂಥ ಪರಿಸ್ಥಿತಿ ಇರುವಂಥ ಈ ಸಂದರ್ಭದಲ್ಲಿ ಅಧಿಕಾರಿಗಳ ಮನೆಯಲ್ಲಿ ಯಾಕೆ ಅಷ್ಟೊಂದು ಹೊಸ ನೋಟುಗಳು ಪತ್ತೆ ಆದವು ಅಂತೇಳಿ ಸಾಕಷ್ಟು ಜನ ಆಶ್ಚರ್ಯವನ್ನು ವ್ಯಕ್ತಪಡಿಸಿರುವಂಥದ್ದು. ಯಾಕಂದರೆ ಇಲ್ಲಿ ಬ್ಯಾಂಕ್ಗಳಿಗೆ ಬಂದಂಥ ಸಂದರ್ಭದಲ್ಲಿ ಅವರು ಅಂದರೆ ನಮಗೆ ಅಮೌಂಟ್ ಲಿಮಿಟೇಷನ್ ಇದೆ, ಹೀಗಾಗಿ 4,000 ಕೂಡ 2,000 ಕೊಡ್ತಿದ್ದಾರೆ. ಹೀಗಾಗಿ ನಾಳೆ ಮತ್ತೆ ಬರುವಂಥ ಅನಿವಾರ್ಯತೆ ಜನರಿಗಿದೆ. ಆದರೆ ಅವರಿಗೆ ಯಾವ ರೀತಿ ಇಷ್ಟೊಂದು ಹಣ ಬಂತು ಅಂತೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಈಗ ನಮ್ಮ ಜೊತೆ ದಾವಣಗೆರೆಯಿಂದ ಅಂದರೆ ಬ್ಯಾಂಕ್ ಮುಂದೆ ಸಾಕಷ್ಟು ಜನ ಇರುವಂಥದ್ದು, ಅವರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸರ್, ಈಗ ನೀವು ಬ್ಯಾಂಕಿಗೆ ಬರ್ತೀರಿ, ಅಧಿಕಾರಿಗಳು ಏನು ಹೇಳ್ತಾರೆ? ನಿಮಗೆ ದುಡ್ಡು ಕೊಡ್ತಾರೆ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ ಸರ್. ಬಂದ್ ಕೂಡಲೇ ಏನಂತ ಗೊತ್ತೇನಿಲ್ಲ, ಕ್ಯಾಶ್ ಬಂದಿಲ್ಲ, ಇದು ಬಂದಿಲ್ಲ. ಮಧ್ಯಾಹ್ನ ಮಟ್ಟ ಕ್ಯೂ ನಿಂತ್ಕೊಂತೀವಿ ಹತ್ರ, ಅವತ್ತು ಕೂಡಲೇ ಕ್ಯಾಶ್ ಇಲ್ಲ ರೀ, ಕ್ಯಾಶ್ ಖಾಲಿ ಆಯ್ತು, ತಗೊಂಡು ಹೋಗ್ರಿ ಅಂತಾರೆ. ಆಮೇಲೆ 24,000 ಅಂತ ಕೊಡ್ಬೇಕಂತ ಮೊದಲು ಇದು ಮಾಡಿದ್ದಾರೆ. ಇವರು ಕೊಡ್ತಾ ಇರೋದು ಬರೀ 4,000 ಮೇಲೆ ಏನಿದೆ, ಯಾಕೆ ಸರ್ ಇದು ಏನು ಇದಕ್ಕಾಗ್ತೈತೆ ಇಲ್ಲ ಅಂದ್ಕೊಡ್ಲಿ. ಮದುವೆ ಐತೆ ಮನೆಯಾಗೆ, ಅದೇ ಇಲ್ಲ ರೀ ಕ್ಯಾಶ್ ಬಂದಿಲ್ಲ, ಅದಕ್ಕೆ ನಾವು 4,00,000 ಕೊಡ್ತಾ ಇದ್ದೀವಿ. ಬರೀ 3 ಲಕ್ಷ ಬಂದಿದ್ದಾವೆ, 4 ಲಕ್ಷ ಬಂದಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ಸರ್.
ತೊಂದರೆ ಭಾಳ ತೊಂದರೆ ಬಡವರಿಗೆ ಭಾಳ ತೊಂದರೆ ಆಗ್ತದೆ ಸರ್. ಅಧಿಕಾರಿಗಳ ಮನೆಯಲ್ಲಿ ಇಷ್ಟೊಂದು ನೋಟುಗಳು ಪತ್ತೆ ಆಯ್ತು, ಇದ್ರ ಬಗ್ಗೆ ಏನು ಹೇಳ್ತೀರಿ? ಸರ್ ಇಲ್ಲಿ ಜನಸಾಮಾನ್ಯರು ನಾವು ನಿಂತ್ಕೊಂಡು ದಿನ 2,000 ರೂಪಾಯಿ ಮೊನ್ನೆ ಬಂದೆ ಸರ್, ಟೋಕನ್ ಸಿಕ್ತು, ನಿನ್ನೆ ದುಡ್ಡು ಬಿಡಿಸ್ದೆ. ಇವತ್ತು ಮತ್ತೆ ಬಂದಿದ್ದೀನಿ, ಈಗ 10 ಗಂಟೆಗೆ ಬಂದಿದ್ದೀನಿ, ನಾನು ಕ್ಯೂವಲ್ಲಿ ನಿಂತಿದ್ದೀನಿ. ಇವತ್ತೇನು ಟೋಕನ್ ಕೊಡ್ತಾರೋ ಏನು ಕ್ಯಾಶ್ ಕೊಡ್ತಾರೋ ಗೊತ್ತಿಲ್ಲ ನನಗೆ. ಈ ನ್ಯೂಸ್ ಚಾನಲ್ ಎಲ್ಲ ನೋಡ್ತಾ ಇದ್ದೆ, 4 ಕೋಟಿ ಸಿಕ್ಕಿದೆ, 2 ಕೋಟಿ ಸಿಕ್ಕಿದೆ, ಅವೆಲ್ಲ ಹೊಸ ನೋಟ್ಗಳೇ. ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಏನು ರಾಜಕಾರಣಿಗಳು ಶಾಮೀಲಾಗಿದ್ದಾರೆ ನೋಡಬೇಕು, ಅದ್ರ ಬಗ್ಗೆ ಸ್ವಲ್ಪ ತನಿಖೆ ನಡೆಸ್ಬೇಕು ಸರ್ ಗೌರ್ಮೆಂಟ್ನವರು. ಹರೀಶ್, ಇದು ಜನಸಾಮಾನ್ಯರು ಹೇಳುವಂಥ ಮಾತು. ಹಣ ಏನು ಪತ್ತೆ ಆಗಿದೆ ಅದು ಸೂಕ್ತವಾಗಿ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಇಲ್ಲಿ ಜನರ ಒಂದು ಮಾತಾಗಿದೆ. ಹರೀಶ್, ರೈಟ್, ಥ್ಯಾಂಕ್ ಯು ಸೊ ಮಚ್ ಕಿರಣ್, ನಿಮ್ಮ ಎಲ್ಲ ಮಾಹಿತಿಗಾಗಿ. ಓಕೆ, ನವೆಂಬರ್ 8ರಂದು ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ. ಜನ್ಧನ್ ಖಾತೆದಾರರ ಮೇಲೆ ಐಟಿ ಕೆಂಗಣ್ಣು ಬೀರಿದೆ.